ಇವನ ಜೀವನ ಹೇಗಿದೆ ಅಂದರೆ ಸುಖವಾಗಿ ಉಣ್ಣೋ ಕಾಲದಲ್ಲಿ ಕತ್ಕೊಂಡು ಉಣ್ಣೋಂಗಾಗಿದೆ ಅಲ್ವೇನೋ? ಹೌದು ದಣಿಗಳೇ, ಪೆಟ್ರೋಲ್ ಜಾಸ್ತಿ ಖರ್ಚಾಯ್ತದೆ ಅಂತ ಕಾಸು ಉಳ್ಸಕ್ಕೆ ಕರೆಂಟ್ ಗಾಡಿ ತಕಂದೆ. ಆದ್ರೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಪಿ ಜಿ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಅಂತ ಬಾಳಲ್ಲಿ ಬದುಕ್ತಾ ಇದ್ದೀನಿ ನಾನು. ನಾನೇ ಕಷ್ಟ ಆಯ್ತು. ವಾ, ಅಷ್ಟೊಂದು ಕಷ್ಟ ಇದ್ರು ಮಗಳನ್ನ ಮಾತ್ರ ಸಂದಾಗಿ ಬೆಳೆಸಿದಿ ಬಿಡ್ಲ. ಅಯ್ಯೋ, ಅದನ್ನೇನು ಕೇಳ್ತೀರಾ? ತಾಯಿಲಿದ ಹುಡುಗಿ ಅಂತ ಚಿಕ್ಕ ವಯಸ್ಸಿಂದ ನಾನೇ ಎತ್ತಾಡಿಸಿ ಬೆಳೆಸಿವ್ನಿ. ತುಮ್ಕೆ ಊರಲ್ಲಿ ದೊಡ್ಡ ಮನ್ಸ ಅಂತ ನಾನೇ ಗೋಜ್ ಕೊಟ್ಕೊಂಡು ಓಡಾಡ್ತಾ ಇವನಿ. ಆದರೆ ಒಳಗಡೆ ಬಿಡ್ಗಾಸಿಲ್ಲ. ಆದರೆ ನನ್ನ ಮಗಳನ್ನ ಮಾತ್ರ ಅವ್ರಿವ್ರ ತಲೆ ಮೇಲೆ ಕೈ ಇಟ್ಟು ತಂದಿರೋ ಕಾಸ್ನಾಗೆ ಬೆಳೆಸಿರೋದು. ಅವಳನ್ನ ಜಾಸ್ತಿ ಓದಿಸಿಲ್ಲ, ಆದರೆ ಅಂದವಾಗಿರೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದಿತ್ತು. ಅಂದರೆ ಕೈನಾಗ ಪುಸ್ತಕ ಕೊಡೋ ಬದಲು ಕನ್ನಡಿ ಕೊಟ್ಬಿಟ್ಟಿದೆ ಅನ್ನೋ. ನಮ್ಮ ತಾಯಿ ಸತ್ಯವಾಗಲು ಹಂಗೆಯ. ಅದಕ್ಕೆ ತೆಳ್ಗೆ ಬೆಳಗ್ಗೆ ಒಳ್ಳೆ ಬೋಡ್ಲಾ. ಹಂಗಿದ್ರೆ ಅಲ್ವಾ 4 ಜನ ದೊಡ್ಡ ಮನುಷ್ಯರು ನೋಡ್ಬಿಟ್ಟು ಹುಡುಗಿ ಮನೆ ಹೆಂಗಾರ ಇರಲಿ, ಆದರೆ ಸಂದಾಗ ಅವಳೆ ಅಂತ ಮದುವೆ ಮಾತುಕತೆ ಕೂರೋದು. ಸಾನೆ ಕಾದೆ, ಯಾವುದು ಸಿಗಲಿಲ್ಲ. ಆದರೆ ಅವಳು ಬೊಳಕಂಗೆ ಬೆಳಿಬೇಕು ಅಂತೇಳಿ ಜಿಮ್ಗೆ ಸೇರಿಸ್ದೆ. ಅಲ್ಲೇ ಆ ಸೀನಾ ನನ್ನ ಮಗಳಿಗೆ ಪರಿಚಯ ಆಗಿದ್ದು. ಈ ಮಿಲ್ಟ್ರಿ ಮಾದಪ್ಪನ ಮಗ ಇದ್ದಾನಲ್ಲ ಸೀನಾ, ಇತ್ತಿತ್ತ ಬಾ ಅಂದರೆ ತಲೆ ಮೇಲೆ ಹತ್ಕೂರು. ಇನ್ನು ಅಂದು ಚಂದವಾಗಿರೋ ನಿನ್ನ ಮಗಳನ್ನ ನೋಡಿದ್ರೆ ಬಿಟ್ಬಿಡ್ತಾನ? ಅಪ್ಪನ ಬಿಗಿ ಅಲ್ವರ, ಹೊರಗಡೆ ಬಂದಾಗ ತಲೆ ಬಗ್ಗಿಸ್ಕೊಂಡು ಇದ್ನಂತೆ. ಆದರೆ ನನ್ನ ಮಗಳು ಪಿಂಕಿ ಗೊತ್ತಲ್ವಾ, ಎಂಥವಳತ್ತಾದ್ರೂ ಅವಳ ಬಿಚ್ಚಿಸ್ಬಿಡ್ತಾಳೆ. ಯಾವಾಗ ಸೀನಾ ಅವ್ರ ಅಪ್ಪ ಮಾದಪ್ಪ ಹತ್ರ 16 ಎಕರೆ ತೋಟ, ತುಡಿಕೆ, ಆಸ್ತಿ ಪಾಸ್ತಿ ಎಲ್ಲ ಇದೆ ಅಂತ ಗೊತ್ತಾಯ್ತು, 4-5 ದಿನ ಅಷ್ಟೇ ಬುಟ್ಟಿ ಹಾಕೊಂಡ್ಬಿಟ್ಲು. ಪೊಡಿ ಮಗ ಸೀನಾ ಬಿದ್ದಬಿಟ್ಟ. ಒಬ್ಬನೆಯ ಇಲ್ಲ ನಿಮ್ಮ ಪೊಟ್ಟಿಯಾಗಿ ಇನ್ನೂ ಯಾರು ಅವ್ರ? ಹಂಗೆಲ್ಲ ಅನ್ಕೋಬೇಡಪ್ಪ, ಒಬ್ಬನೇ ಸಾಕು. ಅಳಿಯೋ ಬಂದೋಬಸ್ತಾಗಿ ಬಿಗಿಯಾಗಿ ಹಣವಂತನಾಗಿದ್ರೆ ಸಾಕು. ನನ್ನ ಮಗಳ ಜೊತೆಗೆ ನಾನು ಆ ಮನೆ ಸೇರ್ಕೊಂಡು 4 ದಿನ ದೌಲತ್ತಲ್ಲಿ ಬದುಕೋಣ ಅಂತ ಆಸೆ ಅಷ್ಟೇ. ಅಲ್ಲಲ್ಲೇ ಸರಿಯಾದೊಂದು ಕಲ ನೀನು. ಅಪ್ಪಯ್ಯ, ನಮ್ಮ ಸುತ್ತಮುತ್ತ ಹಳ್ಳಿನಾಗ ಇಂಥ ಕಲಾಕಾರ ತಲೆಗಳವೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ತಲೆ ಹೊಡೆಯೋನ್ಗೆ ತಲೆ ಲೆಕ್ಕ ಸಿಗ್ಬೇಕೆ ಹೊರತು ತಲೆ ಒಳಗಡೆ ಏನಿದೆ ಅನ್ನೋ ಲೆಕ್ಕ ಅಲ್ಲ ಕಣೋ ಪರಶು. ಈಗ ವೈನ್ ಹಿಡ್ಕೊಂಡು ಏನು ಮಾಡಬೇಕು ಅಂತಿದ್ದೀರಾ? ಪಿಂಕಿ ಪಪ್ಪ ಕೇಳಿಲಿ, ಹೇಳಿದಣಿ. ಉಬ್ಬೆ ಮಳೆ ಎಷ್ಟೇ ಹುಯ್ದ್ರು ಗುಬ್ಬಿ ಪುಕ್ಕ ಕೂಡ ನೆನೆಯಲ್ಲ. ಹಂಗೆ ಈ ಜನ್ಮದಲ್ಲಿ ನೀನು ಎಷ್ಟೇ ಪ್ರಯತ್ನ ಪಟ್ಟರು ಆ ಮಾದಪ್ಪನ ಮಗ ಸೀನನ್ ಜೊತೆ ನಿನ್ನ ಮಗಳು ಪಿಂಕಿ ಮದುವೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.